ಈ ದಿನಗಳಲ್ಲಿ ಸುಸ್ತು, ಆಯಾಸ ಅನ್ನೋದು ತುಂಬಾ ಸಾಮಾನ್ಯವಾಗಿದೆ. ಅದರ ಜೊತೆಗೆ ಕೂದಲು ಕೂಡ ಸಾಮಾನ್ಯಕ್ಕಿಂತ ಜಾಸ್ತಿ ಉದುರೋ ಸಮಸ್ಯೆ ಕಾಡ್ತಿರುತ್ತೆ. ಹಾಗಾದ್ರೆ ಚಿಂತೆ ಬೇಡ, ಯಾಕಂದ್ರೆ ಇವತ್ತು ನಾವು ಮನೆಯಲ್ಲೇ ಮಾಡಬಹುದಾದ ಒಂದು ಸೂಪರ್ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಈ ಥರದ ಸಮಸ್ಯೆಗಳು ಈಗ ತುಂಬಾ ಜನರಿಗೆ ಕಾಮನ್ ಆಗ್ಬಿಟ್ಟಿದೆ. ಅದಕ್ಕೆ ಪರಿಹಾರ ಏನು ಅಂತಾನೆ ಈಗ ನೋಡೋಣ. ನಂಬಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ನಮ್ಮ ಆರೋಗ್ಯದ ದೊಡ್ಡ ಗುಟ್ಟು ಅಡಗಿರೋದೇ ನಮ್ಮ ಅಡಿಗೆ ಮನೆಯಲ್ಲಿ. ಹಾಗಿದ್ರೆ ಬನ್ನಿ ನೋಡೋಣ, ಈ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಪುಡಿ ನಮ್ಮ ಯಾವೆಲ್ಲ ಆರೋಗ್ಯದ ಸವಾಲುಗಳಿಗೆ ಉತ್ತರ ಕೊಡ್ಬೋದು ಅಂತ. ಯೋಚನೆ ಮಾಡಿ, ನಿರಂತರ ಸುಸ್ತು, ಹೆಚ್ಚಾಗ್ತಿರೋ ಕೂದಲು ಉದುರುವಿಕೆ, ಚರ್ಮದ ಕಾಂತಿ ಕಳೆದು ಹೋಗೋದು, ಜೀರ್ಣಕ್ರಿಯೆ ಸರಿಯಿಲ್ಲದೆ ಇರೋದು, ಹೀಗೆ ಎಷ್ಟೊಂದು ಸಮಸ್ಯೆಗಳು. ಆಶ್ಚರ್ಯ ಅಂದ್ರೆ ಈ ಎಲ್ಲದಕ್ಕೂ ಒಂದೇ ಪರಿಹಾರ ಇರ್ಬೋದು. ಅದರಲ್ಲೂ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ? ಒಂದೇ ಒಂದು ನೈಸರ್ಗಿಕ ಮಿಶ್ರಣ. ಹೌದು, ಒಂದೇ ಒಂದು ಮಿಶ್ರಣ ಈ ಎಲ್ಲಾ ಸಮಸ್ಯೆಗಳನ್ನ ನಿಭಾಯಿಸೋ ಶಕ್ತಿ ಹೊಂದಿದೆ ಅನ್ನೋದು. ಸರಳವಾಗಿ ಹೇಳಬೇಕಂದ್ರೆ ಇದೊಂದು ಶಕ್ತಿಶಾಲಿ ಪುಡಿ. ಇದರಲ್ಲಿ ಏನಿದೆ ಅಂದ್ರೆ ಬಾದಾಮಿ, ಗೋಡಂಬಿಯಂತಹ ಒಣಹಣ್ಣುಗಳು, ಬೇರೆ ಬೇರೆ ತರಹದ ಬೀಜಗಳು, ಹೀಗೆ ಪೌಷ್ಟಿಕಾಂಶ ತುಂಬಿರುವ ಶುದ್ಧ ನೈಸರ್ಗಿಕ ಪದಾರ್ಥಗಳು ಮಾತ್ರ. ಸರಿ, ಈ ಪುಡಿ ಯಾಕಿಷ್ಟೊಂದು ಪರಿಣಾಮಕಾರಿ ಅನ್ನೋ ಕುತೂಹಲ ಇದ್ದೇ ಇರುತ್ತಲ್ವಾ? ಹಾಗಿದ್ರೆ ಬನ್ನಿ ಅದರ ಒಳಗಡೆ ಏನೇನಿದೆ ಅಂತ ಇಣುಕಿ ನೋಡೋಣ. ನೋಡಿ, ಇದರ ರಚನೆ ತುಂಬಾನೇ ಸಿಂಪಲ್. ಇದನ್ನ 3 ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ಪ್ರೋಟೀನ್ ಮತ್ತು ಮೂಳೆ ಆರೋಗ್ಯಕ್ಕೆ ಬೇಕಾದ ಒಣಹಣ್ಣುಗಳು. ಎರಡನೇದು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಬೇಕಾದ ಶಕ್ತಿಯುತ ಬೀಜಗಳು. ಮತ್ತೆ ಮೂರನೇದು ನಮ್ಮ ಎನರ್ಜಿ ಲೆವೆಲ್ ಹೆಚ್ಚಿಸೋಕೆ ನ್ಯಾಚುರಲ್ ಬೂಸ್ಟರ್ಗಳು. ಮೊದಲಿಗೆ ಇದರ ಬೇಸ್ ಬಗ್ಗೆನೇ ಮಾತಾಡೋಣ. ಇಲ್ಲೇ ಅಸಲಿ ಪವರ್ ಇರೋದು. ಮೂಳೆಗಳಿಗೆ ಕ್ಯಾಲ್ಸಿಯಂ ಕೊಡುವ ಮಖಾನ, ಪ್ರೋಟೀನಿಂದ ಸಮೃದ್ಧವಾಗಿರೋ ಬಾದಾಮಿ, ಜೊತೆಗೆ ಅಕ್ರೋಟ್ ಮತ್ತು ಗೋಡಂಬಿ. ಪ್ರತಿಯೊಂದು ಪದಾರ್ಥವೂ ಆರೋಗ್ಯದ ಗಣಿ ಅಂದ್ರೆ ತಪ್ಪಾಗಲ್ಲ. ಒಣಹಣ್ಣುಗಳ ನಂತರ ಬರುವುದೇ ಬೀಜಗಳ ಶಕ್ತಿ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋ ಕುಂಬಳಕಾಯಿ ಬೀಜ ಇರಬಹುದು, ಅಥವಾ ಕೂದಲಿಗೆ ವರದಾನ ಅಂತಾನೆ ಪ್ರಸಿದ್ಧವಾಗಿರೋ ಚಿಯಾ ಬೀಜ ಇರ್ಬೋದು. ಹೀಗೆ ಪ್ರತಿಯೊಂದು ಬೀಜಕ್ಕೂ ಅದರದೇ ಆದ ವಿಶೇಷ ಗುಣ ಇದೆ. ವಾವ್! ಇಷ್ಟೆಲ್ಲ ಕೇಳಿದ್ಮೇಲೆ ಈ ಪವರ್ಫುಲ್ ಪೌಡರ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ಹಾಗಿದ್ರೆ ಬನ್ನಿ ಮಾಡುವ ವಿಧಾನವನ್ನ ನೋಡೇ ಬಿಡೋಣ. ಇದನ್ನ ಮಾಡೋದು ತುಂಬಾನೇ ಸುಲಭ. ಕೇವಲ 4 ಸ್ಟೆಪ್ಸ್ ಅಷ್ಟೇ. ಮೊದಲು ಎಲ್ಲಾ ಪದಾರ್ಥಗಳನ್ನ ಲೈಟಾಗಿ ಹುರ್ಕೋಬೇಕು. ಆಮೇಲೆ ಅದನ್ನ ಪೂರ್ತಿಯಾಗಿ ತಣ್ಣಗಾಗೋಕೆ ಬಿಡಬೇಕು. ನಂತರ ನುಣ್ಣಗೆ ಪುಡಿ ಮಾಡಿ, ಕೊನೆಗೆ ಎಲ್ಲವನ್ನೂ ಒಟ್ಟಿಗೆ ಚೆನ್ನಾಗಿ ಮಿಶ್ರಣ ಮಾಡಿದ್ರೆ ಮುಗಿತು. ಆದರೆ ಇಲ್ಲೊಂದು ಪ್ರಮುಖವಾದ ಟಿಪ್ ಇದೆ. ಇದನ್ನ ಪುಡಿ ಮಾಡುವಾಗ ಪೇಸ್ಟ್ ಥರ ಆಗ್ಬಾರ್ದು, ನುಣುಪಾದ ಪುಡಿ ಆಗ್ಬೇಕು. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಮಿಕ್ಸಿಯನ್ನ ನಿಲ್ಲಿಸಿ ಅಂದ್ರೆ ಪಲ್ಸ್ ಮೋಡ್ನಲ್ಲಿ ಓಡಿಸ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಹಾಗಿದ್ರೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ಮನೆಯಲ್ಲೇ ಯಾಕೆ ಮಾಡಬೇಕು ಅಂತ ಅನ್ಸ್ಬೋದು. ಯಾಕಂದ್ರೆ ಮನೆಯಲ್ಲಿ ಮಾಡಿದಾಗ ಕಂಟ್ರೋಲ್ ಸಂಪೂರ್ಣವಾಗಿ ನಮ್ಮ ಕೈಲಿರುತ್ತೆ. ಎಷ್ಟು ಸಿಹಿ ಬೇಕು, ಯಾವ ಪದಾರ್ಥ ಹಾಕಬೇಕು ಎಲ್ಲವೂ ನಾವೇ ನಿರ್ಧರಿಸ್ಬೋದು. ಅಂಗಡಿಯ ಪುಡಿಗಳಲ್ಲಿರೋ ಸಕ್ಕರೆ, ಕೆಮಿಕಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಸರಿ, ಈಗ ನಮ್ಮ ಸೂಪರ್ ಪೌಡರ್ ರೆಡಿಯಾಗಿದೆ. ಈಗ ಪ್ರಶ್ನೆ ಬರೋದು, ಇದರ ಗರಿಷ್ಠ ಪ್ರಯೋಜನ ಪಡ್ಕೋಬೇಕಾದ್ರೆ ಇದನ್ನ ಪ್ರತಿದಿನ ಹೇಗೆ ಬಳಸಬೇಕು ಅಂತ ನೋಡೋಣ ಬನ್ನಿ. ಇದರ ಉತ್ತರ ತುಂಬಾನೇ ಸಿಂಪಲ್. ದಿನಕ್ಕೆ ಕೇವಲ 1 ಚಮಚ ಅಷ್ಟೇ ಸಾಕು. ಈ 1 ಚಮಚ ಪುಡಿಯನ್ನ 1 ಲೋಟ ಬೆಚ್ಚಗಿನ ಹಾಲಲ್ಲಿ ಬೆರೆಸಿ ಕುಡಿಬೋದು. ಇಲ್ಲ ಅಂದ್ರೆ ಬೆಳಗಿನ ತಿಂಡಿ ಅಂದ್ರೆ ಓಟ್ಸ್ ಅಥವಾ ಕಾರ್ನ್ಫ್ಲೇಕ್ಸ್ಗೆ ಸೇರಿಸ್ಕೊಳ್ಬೋದು. ಅಷ್ಟೇ ಯಾಕೆ, ವರ್ಕೌಟ್ ಆದ್ಮೇಲೆ ಒಂದು ರಿಕವರಿ ಡ್ರಿಂಕ್ ಆಡಿಯೂ ಇದನ್ನ ಬಳಸ್ಬೋದು. ಇದನ್ನ ಸ್ಟೋರ್ ಮಾಡೋದು ಕೂಡ ಸುಲಭ. ಒಂದು ಗಾಳಿಯಾಡದ ಡಬ್ಬದಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ರೆ ಸಾಕು, ತಿಂಗಳುಗಟ್ಲೆ ತಾಜಾವಾಗಿರುತ್ತೆ. ಹಾಗಿದ್ರೆ ಕೊನೆಯದಾಗಿ ಈ 1 ಚಮಚ ಪುಡಿ ನಮ್ಮ ಆರೋಗ್ಯದಲ್ಲಿ ಒಟ್ಟಾರೆಯಾಗಿ ಯಾವ ರೀತಿ ಬದಲಾವಣೆ ತರಬಹುದು ಅನ್ನೋದನ್ನ ಒಮ್ಮೆ ನೋಡ್ಬಿಡೋಣ. ನೋಡಿ, ಇದು ನಮ್ಮ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಕೂದಲು ಮತ್ತು ಚರ್ಮದ ಆರೋಗ್ಯವನ್ನ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಮೂಳೆಗಳ ಬಲಕ್ಕೂ ಜೀರ್ಣಕ್ರಿಯೆಗೂ ಸಪೋರ್ಟ್ ಮಾಡುತ್ತೆ. ಜೊತೆಗೆ ತೂಕ ನಿರ್ವಹಣೆಗೂ ಸಹಕಾರಿ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಮ್ಮ ಆರೋಗ್ಯವನ್ನ ಅಂದ್ರೆ ಉಗುರಿನಿಂದ ಹಿಡಿದು ಕೂದಲಿನವರೆಗೂ ಒಳಗಿನಿಂದ ಬಲಪಡಿಸಲು ಇದೊಂದು ನೈಸರ್ಗಿಕ ಹಾಗೂ ರಾಸಾಯನಿಕ ಮುಕ್ತದಾರಿ. ಆಯಾಸ ಮತ್ತು ದೌರ್ಬಲ್ಯದ ವಿರುದ್ಧ ಹೋರಾಡೋಕೆ ಒಂದು ಅದ್ಭುತವಾದ ಬೂಸ್ಟ್ ಕೊಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಯೋಚನೆ ಮಾಡಿ, ದಿನಕ್ಕೆ ಕೇವಲ 1 ಚಮಚದ ಈ ಪುಡಿ ಇಡೀ ಆರೋಗ್ಯ ವ್ಯವಸ್ಥೆಯನ್ನೇ ಸುಧಾರಿಸಬಹುದಾದರೆ ಅದು ಎಷ್ಟೊಂದು ಅದ್ಭುತವಾದ ವಿಷಯ ಅಲ್ವಾ?